ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಕೋಲಾರಮ್ಮನಿಗೆ ಜನ್ಮದಿನೋತ್ಸವದ ಶುಭಾಶಯಗಳು. ಕೋಲಾರಮ್ಮನ ಇವತ್ತು ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಕೋಲಾರದಲ್ಲಿ ಶ್ರೀ ಕೋಲಾರಮ್ಮನ ಜನ್ಮದಿನೋತ್ಸವ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಅಮ್ಮನವ್ರದ್ದು ಕೋಲಾರಮ್ಮನವರು ಶಕ್ತಿ ದೇವತೆಗಳದ್ದು ಇವತ್ತು ವರದಂತಿ. ಈ ವರದಂತಿ ವಿಶೇಷವಾಗಿ ಬಂದಿರುವಂಥ ಭಕ್ತಾದಿಗಳಿಗೆ ಅರ್ಶಿನ ಕುಂಕುಮ ಹಂಚ್ತಾ ಇದ್ದಾರೆ. ಆಮೇಲೆ ಈ ಕಡೆ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಅದ್ದೂರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಇದೆ. ಇವತ್ತು ಎಲ್ಲ ಶಕ್ತಿ ಮಾತೆಗಳಿಗೂ ವರದಂತಿಯ ಮಹೋತ್ಸವ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಂದಿರುವಂಥ ಭಕ್ತಾದಿಗಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಸ್ವಾಗತ ಮಾಡ್ಕೊತಾ ಇದ್ದಾರೆ. ಆಮೇಲೆ ಇಲ್ಲಿ ಸಾಯಂಕಾಲಕ್ಕೆ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರಂತೆ, ನೃತ್ಯ ಕಾರ್ಯಕ್ರಮ. ಅಮ್ಮನವ್ರಿಗೆ ಖುಷಿ ಪಡಿಸುವಂಥ ಒಂದು ನೃತ್ಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಆಮೇಲೆ ಇಲ್ಲಿ ಇವರು ಹಸುನೆಲ್ಲ ಹಿಡ್ಕೊಂಬಂದು ಹಸು ಹೆಸರಲ್ಲಿ ದುಡ್ಡೆಲ್ಲ ಕೇಳ್ತಾ ಇದ್ದಾರೆ. ಅವ್ರ ಜೀವನನೂ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಊಟದ ವ್ಯವಸ್ಥೆ ಎಲ್ಲ ಅಂತ. ಸ್ಟ್ರೈಟಾಗಿ ಸ್ವಲ್ಪ ಸ್ಟ್ರೈಟ್. ವೀಕ್ಷಕರೇ, ಇಲ್ಲಿ ಅಮ್ಮನವ್ರು ನೆಲೆಸಿರೋದು ಪಾರ್ವತಮ್ಮನು ಅಷ್ಟಭುಜಧಾರಿಣಿಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಅಷ್ಟಭುಜಧಾರಿಣಿ ಯಾಕೆ ನೆಲೆಸಿದ್ದಾಳೆ ಅಂದರೆ, ಈ ನಗರದಲ್ಲಿ ಈ ಊರಲ್ಲಿ ಕೋಲಾಲ ಎಂಬ ರಾಕ್ಷಸನಿದ್ದು ಅವನ್ನ ಸಂಹಾರ ಮಾಡೋಕ್ಕಾಗಿ ಅವನ್ನ ವಧೆ ಮಾಡೋದಕ್ಕಾಗಿ ಪಾರ್ವತಿ ದೇವಿ ಅಷ್ಟಭುಜಧಾರಿಣಿಯಾಗಿ ಅವತಾರವನ್ನೆತ್ತಿ ಇಲ್ಲಿ ನೆಲೆಸಿದ್ದಾಳೆ. ಆಕೆ ಜೊತೆಗೆ ಸಪ್ತಮಾತೃಕೆಯರೆಲ್ಲ ನೆಲೆಸಿರುವಂಥವ್ರು ಬಂದಿರುವಂಥವ್ರು. ಮತ್ತು ಇಲ್ಲಿನ ವಿಶೇಷ ಬಹಳ ಇದೆ. ನಿಮಗೆ ಒಂದೊಂದಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆಮೇಲೆ ಈಕೆ ಕೋಲಾರಮ್ಮ ಹೇಗಾದ್ಲು, ಕೋಲಾರಮ್ಮನು ವೆಜ್ ಶಾಕಾಹಾರಿ ಹೇಗಾದ್ಲು, ಬೇರೆ ದೇವತೆಗಳಿಗೆಲ್ಲ ಆಹುತಿ ಕೊಡ್ತಾರೆ. ಅದೇ ಕೋಲಾರಮ್ಮನಿಗೆ ಯಾವುದೇ ರೀತಿ ಆಹುತಿ ಕೊಡೋದಿಲ್ಲ. ಆದರೆ ಏನು ವಿಶೇಷ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಬನ್ನಿ, ನಾವು ಅಮ್ಮನ ದರ್ಶನ ಮಾಡಿ ಹೊರಗಡೆ ಮಾಡಿದ್ವಿ. ಈಗ ನಾವು ಕೋಲಾರಮ್ಮನ ದೇವಾಲಯದ ಹೊರಗಡೆ ಹೋಗ್ತಾ ಇದ್ವಿ. ಬನ್ನಿ, ಹೇಗಿದೆ. ನಮಸ್ಕಾರ. ಕೋಲಾರಮ್ಮ ದರ್ಶನಕ್ಕೆ ಅಮ್ಮ ನೋಡಿ 4 ಜನ ಸೇರಿದ್ದಾರೆ. ಎಲ್ಲರೂ ಅಮ್ಮನ ಹೆಂಗಿದೆ ಗಂಧದ ಕಡ್ಡಿ, ಎಷ್ಟು ದೊಡ್ಡದ ಇದು ಗಂಧದ ಕಡ್ಡಿ. ವೀಕ್ಷಕರೇ, ಅಮ್ಮನವರಿಗೆ ತ್ರಿಶೂಲಧಾರಿಣಿ ಅಮ್ಮನವರು ಆದ್ದರಿಂದ ತ್ರಿಶೂಲ ಆಕಾರದಲ್ಲಿ ಅಲಂಕಾರ ಮಾಡಿ ಭಾಳ ಅದ್ಭುತವಾಗಿ ಸೊಗಸಾಗಿದೆ. ಹೂವಿನ ಅಲಂಕಾರ ತುಂಬ ಚೆನ್ನಾಗಿದೆ. ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಿರುವಂಥ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಮತ್ತು ಲಡ್ಡು ಎಲ್ಲ ಕೊಟ್ಟು ಸ್ವಾಗತ ಮಾಡ್ಕೊತಾ ಇದ್ದಾರೆ. ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿರೋಂಥದ್ದು. ಬನ್ನಿ ನೋಡೋಣ ಏನೇನೆಲ್ಲ ವ್ಯವಸ್ಥೆ ಇದೆ ಅಂತ. ಇಲ್ಲಿ ಬರ್ತಾ ಇರುವಂಥ ಹೆಣ್ಣುಮಕ್ಕಳು ಇವರು ಸೇವಕರು, ಸೇವೆ ಮಾಡೋಕ್ಕೆ ಬಂದಿರೋಂಥವ್ರು. ಏನಮ್ಮ ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ. ಯಾವರು? ಮುಳ್ಬಾಗ್ಲವರು. ಸೇವೆ ಮಾಡೋಕ್ಕೆ ಬಂದಿರೋಂಥವ್ರು. ಧನ್ಯವಾದಗಳು.
ಎಲ್ಲ ತೊಗೊಂಡು. ನಮಸ್ಕಾರ ಮೇಡಮ್, ತಮ್ಮ ಹೆಸರು ಮೇಡಮ್? ಭಾವನಾ ಜನಾರ್ದನ್. ಭಾವನಾ ಜನಾರ್ದನ್, ನೀವು ಭಕ್ತರಾ? ಅಮ್ಮನವ್ರಿಗೆ ಭಕ್ತರಾ? ಕೌನ್ಸಿಲರ್. ಅಮ್ಮ, ಈ ದೇವಸ್ಥಾನದ ಬಗ್ಗೆ ತಮ್ಗೆ ಏನೇನು ಗೊತ್ತಿದೆ? ಪರವಾಗಿಲ್ಲ. ಹಿಂಗೆ ಶಕ್ತಿ, ಈ ಶಕ್ತಿ ಕೋಲಾರಮ್ಮ ಶಕ್ತಿ ಹೇಗೆ ಏನಾದರೂ ನಿಮ್ಗೆ ಅನಿಸಿದ್ಯಾ? ಹೌದು, ತುಂಬ ಚೆನ್ನಾಗಿ ಮಾಡ್ತಾರೆ. ವಿಜೃಂಭಣೆಯಿಂದ ಚಾಮುಂಡೇಶ್ವರಿ ಹುಟ್ಟಿದಬ್ಬ ಇರೋದ್ರಿಂದ ಕೋಲಾರಮ್ಮ ಹುಟ್ಟಿದಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ. ವಿಜೃಂಭಣೆಯಿಂದ ಮಾಡ್ತಾರೆ. ನಾವು ಕೋಲಾರದಲ್ಲಿ ಇರೋದಕ್ಕೆ ಖುಷಿ ಆಗುತ್ತಲ್ಲ. ಈ ಕೋಲಾರ ಮಣ್ಣಿನ ಹಾಗೆ ಇಲ್ಲಿ ಹುಟ್ಟು ಬೆಳೆದಿರೋ ನಾವೆಲ್ಲ ಪಾವನರು ಧನ್ಯದ. ನಾವು ಎಷ್ಟೋ ಪೂರ್ವಜನ್ಮದ ಪುಣ್ಯಫಲ. ಯಾಕಂದರೆ ಇದು ತುಂಬ ತುಂಬ ಭಕ್ತಿ ನಾಡ ಮತ್ತು ಇದು ತಪೋಭೂಮಿ. ಈ ಕೋಲಾರ ಅನ್ನೋದು ತಪೋಭೂಮಿ. ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮವನ್ನು ಕೊಡ್ತಾ ಇರೋವಂಥದ್ದು. ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀರಿ ಮೇಡಮ್. ಎಷ್ಟು ವ್ಯವಸ್ಥೆ ಮಾಡಿದ್ದೀರಾ? 3000 ಜನಕ್ಕೆ ಅರ್ಶಿನ ಕುಂಕುಮದ ಬ್ಯಾಗ್ ವ್ಯವಸ್ಥೆ ಮಾಡಿದ್ದಾರೆ. ಏನೇನಿದೆ ಬ್ಯಾಗಲ್ಲಿ ಅಂತ ನೋಡೋಣ. ತೋರಿಸಿ ಏನೇನಿದೆ ಅಂತ ನೋಡೋಣ. ಅರ್ಶಿನ ಕುಂಕುಮ, ಬಾಳೆಹಣ್ಣು, ತಾಂಬೂಲದ ಜೊತೆಗೆ ಬಳೆಯನ್ನು ಕೊಡ್ತಾ ಇದ್ದಾರೆ. ಮುತ್ತೈದರಿಗೆ ಬಾಳೆ ಎಲ್ಲ ಕೊಟ್ಟು ಸೂಪರ್ ನೋಡಿ. ಈ ರೀತಿಯಾಗಿ ಲಡ್ಡೂ ಇದೆ. ಲಡ್ಡೂ ಕೊಡ್ತಾ ಇದ್ದಾರೆ. ಹೂವು ನೋಡಿ, ಮೊದಲಿಗೆ ಲಡ್ಡು, ಆಮೇಲೆ ಕುಂಕುಮ, ಆಮೇಲೆ ಬಳೆ, ಆಮೇಲೆ ಅರ್ಶಿನ ಕುಂಕುಮ. ಇಲ್ಲಿ ನಿಮಗೆ ಬಾಳೆಹಣ್ಣು, ಹೂವು ಬ್ಯಾಗ್ ಜೊತೆಗೆ ಸೂಪರ್. ಸುಮಾರು 3000 ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರಂತೆ. ಬಂದಿರುವಂಥ ಭಕ್ತಾದಿಗಳೆಲ್ಲ ಅಮ್ಮನವರ ದರ್ಶನ ಪಡೆದು ಕೊಟ್ಟಿರುವಂಥದ್ದು. ಅಣ್ಣ ಅಲ್ಲೇ ಇರಿ ಒಂದು ನಿಮಿಷ, ನಮಗೊಂದು ಮಕ್ಕಳು. ಸರ್ ನಮಸ್ಕಾರ ಸರ್. ಕೋಲಾರಮ್ಮನ ಬಗ್ಗೆ ಹೇಳಿ ಸರ್, ಹೆಂಗೆ? ಇದು ನಮ್ಮೂರು. ನಮ್ಮ ಊರ ದೇವತೆ, ನಮ್ಮ ತಾಯಿ ರೆಗ್ಯುಲರ್ ಬರೋದ್ರಿಂದ ನೀವು ಬಂದಿರೋದು ತುಂಬ ವಿಶೇಷ. ನಮ್ಗೆ ಆ ಭಾಗ್ಯ ಸಿಕ್ಕಿರೋದು ನಮ್ಮ ಪುಣ್ಯ ಅಷ್ಟೇ. ಅಂದರೆ ಈ ಕೋಲಾರದಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ನೀವು ಭಾವಿಸ್ತೀರಾ? ದೇವ್ರ ದರ್ಶನ ಸಿಗೋದು ಇದಿಲ್ಲ, ಎಲ್ರಿಗೂ ಅದು ಸಾಧ್ಯ ಇಲ್ಲ. ಎಷ್ಟೇ ಇದಿದ್ರು ದೇವ್ರು ಯಾವತ್ತು ದರ್ಶನ ಸಿಗುತ್ತೆ ಅವಾಗ ಬಂದು ಅದೇ ಒಂದು ಪುಣ್ಯ. ಅಣ್ಣ ತ್ಯಾಗರಾಜ್ ಅಣ್ಣ ನಮಸ್ಕಾರ ಅಣ್ಣ. ತಾವೇನು ಹೇಳ್ತೀರಾ? ಇವತ್ತು ಕೋಲಾರಮ್ಮ ಜನ್ಮದಿನಾಚರಣೆ. ಈ ಜನ್ಮದಿನಾಚರಣೆಗೆ ಅನೇಕ ಸಾವಿರಾರು ಭಕ್ತಾದಿಗಳು ಕೂಡ ಈ ಜನ್ಮದಿನಾಚರಣೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷವಾಗಿ ಕೋಲಾರಮ್ಮನಿಗೆ ಬಹಳ ಅದ್ಧೂರಿಯಾಗಿ ಅಲಂಕಾರವನ್ನು ಮಾಡಿದೆ. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಬಾಗಿನ ಕೂಡ ಕೊಡ್ತಾ ಇದ್ದಾರೆ ಮಹಿಳೆಯರು. ಅದರ ಜೊತೆಗೆ ಅನ್ನಸಂತರ್ಪಣೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇದೆ. ಎಲ್ಲ ಕೂಡ ಇವತ್ತು ಯುವ ಮುಖಂಡರುಗಳು ಎಲ್ಲ ಕೂಡ ಸೇರಿ ಇವತ್ತು ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಪ್ರಭಾಕರಣ್ಣವರು ಮತ್ತು ಅವರ ಸಹಕಾರ ಮತ್ತು ಎಲ್ಲರ ಭಕ್ತಾದಿಗಳ ಸಹಕಾರ ಕೂಡ ಹೆಚ್ಚಾಗಿ ಈ ಒಂದು ಜನ್ಮದಿನಾಚರಣೆಗೆ ಇದೆ. ಪ್ರಭಾಕರಣ್ಣ ನಮಸ್ಕಾರ. ನಮಸ್ಕಾರ. ನಾವು ಹೇಳಿ. ನಮ್ಮೆಲ್ಲರ ಅಮ್ಮ ಕೋಲಾರಮ್ಮ, ಕೋಲಾರ ನಗರದ ಅಧಿದೇವತೆ ತಾಯಿ ಕೋಲಾರಮ್ಮನವರ ವರ್ಧಂತಿ ಇವತ್ತು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಕೋಲಾರಮ್ಮ ತಾಯಿ ಕೋಲಾರದ ಎಲ್ಲ ಜನರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೆಯ ಮಳೆ ಬೆಳೆ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಕೋಲಾರದವನಾಗಿ ಕೋಲಾರದ ಊರುಪೇಟೆಯಲ್ಲಿ ಹುಟ್ಟಿ ಇವತ್ತು ಕೋಲಾರಮ್ಮ ತಾಯಿ ಆಶೀರ್ವಾದ ಪಡಿಬೇಕು ಅಂತ ಬೆಂಗಳೂರಿಂದ ಬಂದಿದ್ದೇನೆ. ಕೋಲಾರಮ್ಮನವರ ವರ್ಧಂತಿ ಪ್ರಯುಕ್ತ ನಮ್ಮ ಮುಖಂಡರಾದಂಥ ಗಂಗಣ್ಣ ಇರ್ಬೋದು, ನಮ್ಮ ಜಯರಾಮ್ ಅವರು ಇರ್ಬೋದು, ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಏರ್ಪಾಡು ಮಾಡಿದ್ದಾರೆ. ಭಕ್ತರಿಗಾಗಿ ಪ್ರಸಾದ ವಿನಿಯೋಗ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಮಾಡಿ ಕೆಳಗಡೆ ಮಾಡಿ. ಬಂದಿರುವಂಥ ಮುಖಂಡರುಗಳೆಲ್ಲನೂ ಇವತ್ತು ಕೋಲಾರಮ್ಮನ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ ಮತ್ತು ವ್ಯವಸ್ಥೆಯೂ ಭಾಳ ಚೆನ್ನಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಚೆನ್ನಾಗಿ ಅದು ಯಶಸ್ವಿ ಆಗಬೇಕು ಅಂದರೆ ಅದಕ್ಕೆ ಪ್ರಮುಖವಾದದ್ದು ಪೊಲೀಸು ಆ ಪ್ರಮುಖವಾದ ಕಾರ್ಯವನ್ನು ಚೆನ್ನಾಗಿ ನಮ್ಮ ಕೋಲಾರದಲ್ಲಿ ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಪೊಲೀಸ್ ಇಲ್ದಿದ್ದು ನಮ್ಮ ಯಾವುದೇ ಕಾರ್ಯಕ್ರಮ ಇಷ್ಟೊಂದು ಸಕ್ಸಸ್ ಆಗೋದಿಲ್ಲ. ಪೊಲೀಸರ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಭಾಳ ಚೆನ್ನಾಗಿ ಬರ್ತದೆ. ಧನ್ಯವಾದಗಳು ಹೇಳಬೇಕು ಎಲ್ಲ ಒಂದು ಟೀಮ್ಗೂ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಕರೆನಾಡು. ಆ್ಯಕ್ಚುಲಿ ನಮ್ಮ ಸರ್ ಬೇಗ ಬಂದರು, ನಾನು ತುಂಬ ಲೇಟ್ ಆಯಿತು ಬಂದಿದ್ದು. ಸೊ ನಮಗಿಂತ ಮುಂಚೆ ಅವರೇ ಎಲ್ಲ ಶೂಟ್ ಮಾಡಿದ್ದಾರೆ. ಸೊ ಇವತ್ತು ನಮ್ಮ ಕೋಲಾರಮ್ಮನ ಜನ್ಮದಿನೋತ್ಸವ ಇದೆ. ಎಲ್ಲರೂ ನೋಡಿ ಕಣ್ತುಂಬಿ
ಕಣ್ಕೊಂಡ್ಕೊಳ್ಳಿ, ಬನ್ನಿ. ಆನಂದವಾಗಿ ಆರಾಮಾಗಿ ಯಾವುದೇ ಗೊಂದಲ ಇಲ್ದಿರ ಆರಾಮಾಗಿ ದರ್ಶನ ಪಡ್ಕೊಂಡು ಹೋಗ್ಬೇಕು. ಕೂಡ ಲೇಟೆಸ್ಟ್ ದರ್ಶನ ಆಗುತ್ತೆ. ಬಾಮ್ಮ ಈ ಕಡೆ ಬಂದ್ರಮ್ಮ. ದರ್ಶನ ಆಗಿರೋರು ಸಿಂಗಲ್ ಲೈನ್ ಮಾಡಿ ತಾಯಿ ದರ್ಶನ ಮಾಡಿ ಮುಂದೆ ಹೋಗಿ. ಲೈಟಿಂಗ್ ಅಲ್ಲ ಆಗೋದಿಲ್ಲ. ಏನು ಸಕದ ಕಾಣಿಸುತ್ತೆ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ. ರೀತಿಯಾಗಿ ಬನ್ನಿ, ಮುಂದೆ ಬರ್ತಾರೆ, ದಯವಿಟ್ಟು ಬನ್ನಿ. ಬನ್ನಿಪ್ಪ, ಬೇಗ ಬನ್ನಿ. ಬನ್ನಿ, ಮುಂದೆ ಬರ್ತಾರೆ. ಬನ್ನಿ, ಮುಂದೆ ಬನ್ನಿ. ಬನ್ನಿ, ಮುಂದೆ ಬರ್ತಾರೆ ಬಾ, ದಯವಿಟ್ಟು ಬನ್ನಿ. ವೀಕ್ಷಕರೇ, ಪ್ರತಿಯೊಂದು ದೇವಸ್ಥಾನದಲ್ಲೂ ಟೂರಿಸ್ಟ್ ಪ್ಲೇಸಲ್ಲೂ ಟೂರಿಸ್ಟ್ ಮಿತ್ರ ಅಂತ ಒಂದು ಟೀಮ್ ಇರುತ್ತೆ. ನಿಮಗೆ ಆ ದೇವಸ್ಥಾನದ ಮಾಹಿತಿ ಮತ್ತು ನಿಮಗೇನಾದರೂ ಕಷ್ಟ ಆದರೆ ಅಲ್ಲಿ ಟೂರಿಸ್ಟ್ ಮಿತ್ರ ಅಂತ ಒಂದು ಟೀಮ್ ಇರುತ್ತೆ. ಅವರ ಸಹಾಯ ತೊಗೊಬೋದು. ಅವರು ಪೊಲೀಸ್ದೇ ಒಂದು ಪಡೆ ಆಗಿರೋದ್ರಿಂದ ಪ್ರತಿಯೊಂದು ದೇವಸ್ಥಾನದಲ್ಲೂ ಇರುತ್ತೆ. ಅವ್ರ ಹತ್ರ ನೀವು ಸಹಾಯ ತೊಗೊಬೋದು. ನಿಮ್ಗೆ ಅಡ್ರೆಸ್ ಬೇಕಾಗೋದು, ನಿಮ್ಗೆ ಏನಾದ್ರು ಕಷ್ಟ ಇದ್ದಾಗ ಏನಾದರೂ ಯಾರನ್ನ ಕಿರುಕುಳ ಮಾಡಿದ್ರೂ ನೀವು ಬಂದು ಅವ್ರ ಹತ್ರ ಸಹಾಯ ತೊಗೊಬೋದು. ಅವರು ಪ್ರೆಸೆಂಟಲ್ಲಿ ಇರ್ತಾರೆ, ಆ ಟೈಮಲ್ಲಿ ನಿಮಗೆ ಸಹಾಯ ಮಾಡ್ತಾರೆ. ಶ್ರೀ ರಾಜರಾಜೇಂದ್ರ ಚೋಳರಾಜನು ಸ್ಥಾಪನೆ ಮಾಡಿರುವಂಥ ಈ ದೇವಾಲಯ ವಿಶೇಷವಿದೆ. ವೀಕ್ಷಕರೇ, ಕೋಲಾರಮ್ಮನ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನ ಕಟ್ಟಿರುವಂಥದ್ದು
ಇಲ್ಲಿ ಶ್ರೀ ರಾಜರಾಜೇಂದ್ರ ಚೋಳ ಅವನ ನೇತೃತ್ವದಲ್ಲಿ ಈ ದೇವಸ್ಥಾನ ಕಟ್ಟಿಸಿರೋದು. ಅವನ ಪ್ರತಿಮೆನೆ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಬಂದಾಗ ಅವನನ್ನು ನೆನೆಸ್ಕೊಳೋದು ಮರಿಬೇಡಿ. ರಾಜರಾಜೇಂದ್ರ ಚೋಳ ನೆನೆಸ್ಕೊಳ್ಳಿ. ಅವನು ಭಾಳ ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಇದೇ ವೀಕ್ಷಕರೇ, ನಾಗೇಶ್ವರ ಅಂತ ಟೂರಿಸ್ಟ್ ಮಿತ್ರರು ನಮಗೆ ಏನಾದರೂ ಕಷ್ಟ ಆದರೆ ನಾವು ಇವ್ರ ಹತ್ರ ಬಂದು ತಿಳಿಸ್ಕೊಂಡು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್ ಅವರೇ, ಸರ್ ನೀವೇನೇನು ನಮಗೆ ಮಾಹಿತಿ ಕೊಡ್ತೀರಾ? ನಿಮ್ಮದು ಏನಾದರೂ ರಕ್ಷಣೆ ಬೇಕಾದರೂ ಸಿಗುತ್ತಾ ನಿಮಗೆ? ಹೌದು ಸರ್. ಸರ್ ಇದು ಹೊಸ ಕಾನ್ಸೆಪ್ಟಲ್ಲಿ ಸುಮಾರು 10 ವರ್ಷ ಆಗಿದೆ. ಸರ್ಕಾರದಿಂದ ಟೂರಿಸಂ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯಿಂದ ಟೂರಿಸ್ಟ್ ಮಿತ್ರ ಅಂತ ಅಥವಾ ಟೂರಿಸ್ಟ್ ಪೊಲೀಸ್ ಅಂತ 2 ಹೆಸರು. ಈ ಥರ ನಮ್ಮನ್ನು ದೇವಾಲಯಗಳು, ಬೀಚ್ಗಳು ಮತ್ತು ಟೂರಿಸ್ಟ್ ಪ್ಲೇಸ್ಗಳು ಎಲ್ಲೆಲ್ಲಿದ್ದಾವೋ, ಪುರಾತನ ಇಲಾಖೆಗಳು, ದೇವಸ್ಥಾನಗಳು ಆ ಸಂಬಂಧಪಟ್ಟಿರೋಂಥ ಇಡೀ ಸ್ಟೇಟಲ್ಲಿ ನಮ್ಮನ್ನು ಹಾಕಿದ್ದಾರೆ. ನಾವು ಈ ಥರ ಜಾಕೆಟ್ ಹಾಕ್ಬಿಟ್ಟು ಈ ಥರ ಇರ್ತೀವಿ. ನಾವು ಎಲ್ಲೇ ಬಂದರೂ, ಯಾವ ಟೆಂಪಲ್ಲೇ ಬಂದರೂ, ಯಾವ ಪ್ಲೇಸೇ ಬಂದರೂ ನಮ್ಮ ಇರ್ತಾರೆ. ಒಂದು ಟೆಂಪಲಲ್ಲಿ ಇಬ್ಬರು ಇರ್ತಾರೆ. ಅವರು ಟೂರಿಸ್ಟವ್ರು ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೇನಾದರೂ ಮಾಹಿತಿ ಬೇಕು ಅಂದರೆ ತಗೋಬೋದು. ನಮ್ಮನ್ನು ನೇಮಿಸಿರೋ ಕಾರಣ ಟೆಂಪಲ್ಗಳಲ್ಲಿ ಟೂರಿಸ್ಟವ್ರು ಬರ್ತಾರೆ, ಅವ್ರಿಗೆ ಯಾವುದೇ ತೊಂದರೆ ಆಗಕೂಡ್ದು. ಈ ಮದ್ಯಪಾನ ಮಾಡಿ, ಗಾಂಜಾ ಹೊಡೆದು, ಡ್ರಗ್ಸ್ ಹೊಡೆದು ಈ ಥರ ಬಂದು ಹತ್ರ ಹಣ ವಸೂಲು ಮಾಡ್ತಾರೆ. ಟೂರಿಸ್ಟ್ ಅವರ ಹತ್ರ, ಪ್ರವಾಸಿಗರ ಹತ್ರ ಹಣ ವಸೂಲು ಮಾಡ್ತಾರೆ. ಆದ ಕಾರಣ ಅದು ಕಂಟ್ರೋಲ್ ಮಾಡೋದಕ್ಕೆ ನಮ್ಮನ್ನು ಹಾಕಿದ್ದಾರೆ. ಮತ್ತು ಟೆಂಪಲ್ ಹಿಸ್ಟ್ರಿ ಏನಾದರೂ ಬೇಕಾದರೆ ಹಿಸ್ಟ್ರಿ ತಿಳಿಸ್ಕೊಡ್ತೀವಿ. ಮತ್ತು ಪ್ರವಾಸಿಗರು ಇನ್ನೊಂದು ಸ್ಥಳಕ್ಕೆ ಹೋಗಬೇಕು, ಅವ್ರಿಗೆ ಗೊತ್ತಾಗೋದಿಲ್ಲ ಅಂತಂದರೆ ನಮ್ಮ ಹತ್ರ ಕೇಳಿದರೆ ನಾವು ಹೇಳ್ತೀವಿ ಅವರಿಗೆ. ಕ್ಷೇಮವಾಗಿ ಬಂದು ಕ್ಷೇಮವಾಗಿ ಹೋಗಬೇಕು ಅಂತ ನಮ್ಮನ್ನು ನೇಮಿಸಿದ್ದಾರೆ. ಎಲ್ಲ ಪ್ಲೇಸ್ಗಳಲ್ಲಿ ನಾವು ಇರ್ತೀವಿ ಸರ್. ಇದನ್ನು ದಯವಿಟ್ಟು ಪ್ರವಾಸಿಗರು ಸದುಪಯೋಗಿಸ್ಕೊಳ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಪ್ಲೇಸ್ಗಳಲ್ಲಿ ಇದ್ದೀವಿ. ಟೂರಿಸ್ಟ್ ಮಿತ್ರ ಯಾರು ಅಂತಂದರೆ ಅಲ್ಲಿ ಜಾಕೆಟ್ ಹಾಕ್ಕೊಂಡು ಇರ್ತೀವಿ. ತಾವು ಕಾಂಟ್ಯಾಕ್ಟ್ ಮಾಡಿ ಏನು ಬೇಕಾದರೂ ಮಾಹಿತಿ ತಗೊಳ್ಳಿ. ಲಕ್ಷಣವಾಗಿ ಬಂದು ದರ್ಶನ ಮಾಡಿ ಲಕ್ಷಣವಾಗಿ ಹೋಗೋಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಯಾವುದೇ ರೀತಿ ಆತಂಕ ಬೇಕಾಗಿಲ್ಲ. ನೀವು ದೇವಸ್ಥಾನಕ್ಕೆ ಬಂದಾಗ ನಿಮಗೇನಾದರೂ ಆದರೆ ಈ ಮಾಹಿತಿ ತಗೊಳ್ಳಿ. ನಮ್ಮ ಪೊಲೀಸ್ ವತಿಯಿಂದ ಈ ಒಂದು ಟೂರಿಸಂ ಇಲಾಖೆಯಿಂದ ಪೊಲೀಸ್ ಇಬ್ಬರು ಸೇರಿ ಒಂದು ರಕ್ಷಣೆ ಕೊಡ್ತಾ ಇರುತ್ತಲ್ಲ. ಧನ್ಯವಾದಗಳು ಸರ್, ತಮ್ಮ ಧನ್ಯವಾದಗಳು. ಎಷ್ಟು ಮಾತ್ರ ಒಂದು ರಕ್ಷಣೆ ನಮಗೆಲ್ಲರಿಗೂ ಅಗತ್ಯ ಇರುವಂಥದ್ದು. ಸ್ವಲ್ಪ ಭಯನೂ ಇರೋದಿಲ್ಲ ಯಾವುದೇ ರೀತಿ. ಧನ್ಯವಾದಗಳು. ನಿಮ್ಮ ಟೂರಿಸ್ಟ್ ಇಲಾಖೆಗೂ ಧನ್ಯವಾದಗಳು, ಪೊಲೀಸ್ ಇಲಾಖೆಗೂ ಧನ್ಯವಾದ. ಅಮ್ಮನವ್ರ ದರ್ಶನ ಮಾಡ್ಕೊಬೇಕು ಅಂದರೆ ಇಲ್ಲಿ ಬಂದಾಗ ಈ ಸೊಂದಿಯಲ್ಲಿ ನಿಂತ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಬೇಕು. ಇಲ್ಲಿ ಕಾಳಭೈರವ ಇದ್ದಾನೆ, ಕಾಳಭೈರವನ ದರ್ಶನ ಮಾಡ್ಕೊಳ್ಳೋದು ಮರೆಯಬೇಡಿ. ಈ ರೀತಿಯಾಗಿ ಭಾಳ ಚೆನ್ನಾಗಿ ತುಂಬ ಜನ ಬಂದಿದ್ದಾರೆ. ತುಂಬ ಜನ ಸಿಕ್ಕಾಪಟ್ಟೆ ವ್ಯವಸ್ಥೆ ಇದೆ. ಇದು ಸಪ್ತಮಾತೃಕೆಯರ ಸನ್ನಿಧಿ. ಇಲ್ಲಿ ನಿಮಗೆ ಸಪ್ತಮಾತೃಕೆಯರನ್ನ ಸ್ಥಾಪನೆ ಮಾಡಿ ಈ ದೇವಸ್ಥಾನದಾಗ ಇಲ್ಲಿ ಸಪ್ತಮಾತೃಕೆಯರು ಇಲ್ಲಿದ್ದಾರೆ. 7 ಜನ. ಅವನ್ನ ದರ್ಶನ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಂಡು. ಆಮೇಲೆ ಇಲ್ಲಿ ಒಬ್ಬ ದೇವರಿದ್ದಾರೆ. ಹೀಗಾಗಿ ನಮ್ಗೆ ಕೇಳಬೇಕಾದ್ರೆ ನಮಗೆ ಅಣ್ಣ ಇನ್ನು ಲೇಟಾಗಿ ಹಿಂಗೆ ಇಲ್ಲ ಬರ್ತೀನಿ, 5 ನಿಮಿಷ ಬರ್ತೀನಿ. ಹಾಂ ಸರ್ ನೋಡಿ, ಚೇಂಜ್ ಮಾಡಿ ಆವಾಗಲೇ ಲೈಟ್ ಇದೆ. ವೀಕ್ಷಕರೇ, ಇವತ್ತು ಕೋಲಾರಮ್ಮನ ಜನ್ಮದಿನೋತ್ಸವದ ಅಂಗವಾಗಿ ಬಂದಿರುವಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ. ಈ ರೀತಿಯಾಗಿ ಲಡ್ಡು ಭಾಳ ಚೆನ್ನಾಗಿದೆ. ಸುಮಾರು ಒಂದು 10,000 ಲಡ್ಡು ವ್ಯವಸ್ಥೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ಯಾರು ಲಡ್ಡು ವ್ಯವಸ್ಥೆ ಮಾಡಿರೋದು? ಸರ್ ಶಾಸಕರು, ಜನಪ್ರಿಯ ಶಾಸಕರು ಕೊತ್ತೂರು ಮಂಜುನಾಥ್ ಅಣ್ಣ ಅವರು ಸುಮಾರು ವರ್ಷಗಳಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಬಾಗಿನ ಕೊಡ್ತಾ ಇದ್ದಾರೆ. ಈ ಲಡ್ಡು ಸುಮಾರು 10,000 ಲಡ್ಡುಗಳನ್ನ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ. ನಮ್ಮ ಇಲ್ಲಿ ಸ್ಥಳೀಯರು BT ಚಂದ್ರಶೇಖರನ್ ಕೂಡ ಸದಸ್ಯರಾಗಿದ್ದಾರೆ. ನಾನು ಕೋಟೆ ರಾಜೇಶ್ ಅಂತ, ನಮ್ಮ ಕಟಾರಿಪಳ್ಯದ ಸ್ನೇಹಿತರು, ಬೆಳಗ್ದವರು ಎಲ್ಲರೂ ಕೋಲಾರಲ್ಲಿ ಎಲ್ಲರೂ ಸೇರಿ ತಾಯಿಯ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ರಾತ್ರಿ 12 ಗಂಟೆವರೆಗೂ ಇದೇ ರೀತಿ ಇರುತ್ತೆ. ಬಂದಂಥ ಭಕ್ತಾದಿಗಳ ಅನ್ನ ಪ್ರಸಾದ ಜೊತೆಗೆ ಲಡ್ಡೂನು ಕೊಟ್ಟು ಹೆಣ್ಮಕ್ಳಿಗೆ ಗೌರವಾನ್ವಿತವಾಗಿ ಬಾಗಿನ ಕೊಡ್ತಾ ಇರೋದು ವಿಶೇಷ, ಭಾಳ ವಿಶೇಷ. ಇವೆಲ್ಲನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಭಾಳ ಚೆನ್ನಾಗಿ ಮಾಡಿಸ್ತಾ ಇದ್ರಿ. ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರಿಗೂ ಶುಭ. ಇನ್ನೊಂದು ಇಲ್ಲಿಂದನೇ ಒಳಗಡೆ ಹೋಗಬೇಕು. ಈ ಕಡೆ ಒಳಗಡೆ ಹೋಗ್ತಾ ಇದ್ದಂಗೆ ದೊಡ್ಡದೊಂದು ಮಂಟಪ ಹಾಕಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ.
ದಯವಿಟ್ಟು ಭಕ್ತಾದಿಗಳ ವಿನಂತಿ, ಇಲ್ಲೆಲ್ಲ ಪ್ಲೇಟ್ಗಳನ್ನ ಹಾಕಬೇಡಿ, ಗಲೀಜು ಮಾಡಬೇಡಿ, ಅನ್ನನ ಬಿಸಾಕಬೇಡಿ. ನೋಡಿ ಅಲ್ಲಿ ಗಾಡಿ ಇಟ್ಟಿದ್ದಾರೆ, ಗಾಡಿಲ ಊಟ ತಿಂದು ಪ್ಲೇಟ್ಗಳಲ್ಲಿ ಹಾಕ್ಬೇಡ್ರಪ್ಪ, ಅಲ್ಲಿ ಗಾಡೀಲಿ ಹಾಕಿ. ಯಾರೂ ಗಲೀಜು ಮಾಡಬೇಡಿ. ಬಂದಿರುವಂಥ ಭಕ್ತಾದಿಗಳು ಈ ರೀತಿ ಎಲ್ಲ ಮಾಡೋದು ಪಾಪದ ಕೆಲಸ. ಇಲ್ಲಿ ಬಿಸಾಕ್ಬಿಟ್ಟು ಹೋದ್ರೆ ಎತ್ತಾರೆ. ಪ್ಲೇಟ್ಗಳಲ್ಲಿ ಹಾಕ್ಬೇಡ್ರಮ್ಮ, ಅಲ್ಲಿ ಗಾಡೀಲಿ ಹಾಕಿ ದಯವಿಟ್ಟು. ನಮಸ್ತೆ, ನೀನು ಅಲ್ಲಿ ನಿಂತ್ಕೊಳ್ಳಪ್ಪ, ಎಲ್ಲ ಅಲ್ಲಿ ಹಾಕು ಅಂತೇಳಿ ಪ್ಲೇಟ್ನ ಹೇಳಿ ಸಾಕಾಯಿತು. ನಮ್ಮ ಜನಗಳು ಪ್ರಸಾದ ತಿಂತಾರೆ, ಪ್ಲೇಟ್ಗಳು ಬಿಸಾಕ್ಬಿಟ್ಟು ಗಲೀಜು ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ತುಂಬ ಕೆಟ್ಟ ಕೆಲಸ, ಆ ರೀತಿ ಮಾಡಬೇಡಿ, ಪಾಪ ಬರುತ್ತೆ. ಸುಮಾರು ಒಂದು 20,000 to 30,000 ಜನ ಸೇರುವಂಥ ಒಂದು ನಿರೀಕ್ಷೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಸುಮಾರು ಜನ ಬಂದಿದ್ದಾರೆ, ತುಂಬ ಜನ ಇದ್ದಾರೆ, ನೋಡ್ತಾ ಇದ್ದೀರಾ. ಎಲ್ಲರಿಗೂ ಒಳ್ಳೆ ಊಟದ ಇವತ್ತೇನು ಬಿಸಿಬೇಳೆ ಬಾತ್ ಇದೆ, ಪೊಂಗಲ್ ಇದೆ, ಆಮೇಲೆ ಪೊಂಗಲ್ಲು, ಬಿಸಿಬೇಳೆ ಬಾತು, ವೆರೈಟಿ ಪ್ರಸಾದ ಹಂಚ್ತಾ ಇದ್ದಾರೆ. ಈ ಕಡೆ ಕುತ್ಕೊಳ್ಳೋಕ್ಕೂ ಜಾಗ ಚೆನ್ನಾಗಿದೆ, ಕುತ್ಕೊಂಡಿದ್ದಾರೆ. ಯಾರು ಪ್ಲೇಟು ಅಲ್ಲಿ ಇಲ್ಲಿ ಬಿಸಾಕಬೇಡಿ, ಅಲ್ಲಿ ಗಾಡಿ ಇದೆ, ಗಾಡೀಲಿ ಹಾಕಿ ಗಲೀಜು ಮಾಡಬೇಡಿ ದಯವಿಟ್ಟು. ಹೊಟ್ಟೆ ತುಂಬ ಊಟ ಮಾಡಿ, ಪ್ಲೇಟ್ಗಳನ್ನೆಲ್ಲೂ ಬಿಸಾಕಬೇಡಿ, ಗಾಡಿ ಇದೆ ಗಾಡಿಗೆ ಹಾಕಿ. ಸುಮಾರು ಒಂದು 10,000 to 20,000 ಜನಕ್ಕೆ ಊಟದ ವ್ಯವಸ್ಥೆ ಇಲ್ಲಿ ಮಾಡಿರೋವಂಥದ್ದು. ಕೋಲಾರಮ್ಮ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಇವರೆಲ್ಲ ಪ್ರತಿ ವರ್ಷ ಸುಮಾರು ಒಂದು 10,000 to 20,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾರೆ. ಎಷ್ಟು ಸಾವಿರ ಜನಕ್ಕೆ ಮಾಡ್ತೀರಣ್ಣ? 10,000 to 20,000 ಜನ ಬರ್ತಾರೆ ಕೋಲಾರಮ್ಮನ ದರ್ಶನ ಪಡೆಯೋಕ್ಕೆ. ಬಂದಿರುವಂಥ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿರುತ್ತೆ. ಒಳ್ಳೆ ಅಡುಗೆಗಳು ಮಾಡಿಸಿ ನೋಡಿ. ಇವತ್ತು ಭಾಳ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ, ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಘಮ ಚೆನ್ನಾಗಿದೆ. ಒಳ್ಳೆ ತರಕಾರಿ ಎಲ್ಲ ಹಾಕಿ ಬಳಸಿ ಮಾಡಿರುವಂಥ ಒಂದು ಪ್ರಸಾದ. ಶಾವಿಗೆ ಬಾತ್ ಕೂಡ ಇದೆಯಾ? ಇಲ್ಲಿ ಶಾವಿಗೆ ಬಾತ್. ಅಂಕಲ್ ನಮಸ್ಕಾರ. ಅಂಕಲ್ ಕಡೆಯಿಂದ ಶಾವಿಗೆ ಬಾತಾ? ಚಿತ್ರಾನ್ನ, ಮೊಸರನ್ನ ಎಲ್ಲ. ಸೂಪರ್. 14 ದೇಕ್ಷಗಳಾಗಿದೆ. ಇನ್ನೂ ಮಾಡ್ತಾನೆ ಇದ್ದಾರೆ, ಸುಮಾರು ಮಾಡ್ತಾ ಇದ್ದಾರೆ. ಅಕ್ಕಿ ಮೂಟೆಗಳು ಬೇಕಾದಷ್ಟು ಇದ್ದಾವೆ. ಇವರೆಲ್ಲನೂ ಅವತ್ತಿಂದನೂ ಈ ಒಂದು ಕಾರ್ಯದಲ್ಲಿ ನಿರತರವಾಗಿ ಸೇವೆ ಮಾಡ್ತಾರೆ. ನೀವು ನೋಡಿ, ನೀವು ಬನ್ನಿ ಅಂತ ಕೇಳಿ ಬಡಿಸ್ತಾ ಇದ್ದಾರೆ ಪ್ರಸಾದವನ್ನು. ಇಲ್ಲಿ ಪೊಂಗಲ್, ಇದು ಸ್ವೀಟ್ ಪೊಂಗಲ್, ಇದು ಖಾರ ಪೊಂಗಲು. ಆ ಕಡೆ ಸ್ವೀಟ್ ಪೊಂಗಲು, ಬಿಸಿಬೇಳೆ ಬಾತು. ಆ ಕಡೆಗೆ ಪೊಂಗಲ್ಲು ಮತ್ತು ಶಾವಿಗೆ ಬಾತು. ಸೂಪರ್. ನೀವು ಯಾವ ಟೀಮ್ನವರು? NNS. ಏನು NNS ನಿಮ್ಮದು? ಕ್ಯಾಟ್ರಿಂಗ್ ಅವರಾ? ಈ ಸರಿ ಗಂಗಣ್ಣ ಬಂದಿಲ್ವಾ? ಗಂಗಣ್ಣ ಬರಲಿ. ಸೊ ನೋಡಿ, ತುಂಬ ಜನಕ್ಕೆ ಪ್ರಸಾದವನ್ನು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಬಡಿಸ್ತಾ ಇರುವಂಥದ್ದು. ಸೂಪರ್. ಇದು ನಮ್ಮ ಕೋಲಾರಮ್ಮನಿಗೆ ಇರುವಂಥ ಶಕ್ತಿ. ಅಮ್ಮನಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊತಾಳೆ. ಇದೆಲ್ಲ ನಡೀತಾ ಇರೋದು ಕೋಲಾರಮ್ಮನ ಭಕ್ತಾದಿಗಳಿಂದನೇ. ಭಕ್ತಾದಿಗಳು ನೋಡಿ, ಬೆಲ್ಲದ ಮೂಟೆಗಳು, ಅಕ್ಕಿ ಮೂಟೆಗಳು, ಎಣ್ಣೆಗಳು, ಡ್ರಮ್ಗಳು ಬೇಕಾದಷ್ಟು ಕಳಿಸ್ಕೊಟ್ಟಿದ್ದಾರೆ. ಸಮೃದ್ಧವಾಗಿ ನಡೀತಿರುವಂಥ ಒಂದು ಕಾರ್ಯಕ್ರಮ ಈ ಸರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷವೂ ಭಾಳ ಚೆನ್ನಾಗಿ ಮಾಡ್ತಾರೆ. ಸೇಮ್ ಟೈಮ್ ಈ ವರ್ಷವೂ ಚೆನ್ನಾಗಾಗಿದೆ. ಪಾತ್ರೆಗಳಲ್ಲಿ ಮಾಡಿ ಇಳಿಸ್ತಾ ಇದ್ದಾರೆ. ಅಣ್ಣ, ಏನು ಕಟ್ತಾ ಇದ್ದೀರಾ ನೀವು? ಪಲಾವ್ ಹೊಡಿತಾ ಇದ್ದೀರಾ? ಘಮ ಚೆನ್ನಾಗಿ ಬರ್ತಾಯಿದೆ. ಆ್ಯಕ್ಚುಲಿ ಚೆನ್ನಾಗಿ. ಅದೇನು ಮಾಡ್ತಾಯಿದ್ದಾರೆ ಅದರಲ್ಲಿ? ಅದು ಗೀ ರೈಸು, ಪಲಾವು, ಮೆಂತ್ಯ ಬಾತು, ಸಿಕ್ಕಾಪಟ್ಟೆ ವೆರೈಟಿ. ಹಾಂ, ಬಿಸಿಬೇಳೆ ಬಾತು. ವಾಹ್, ಒಳ್ಳೆ ತರಕಾರಿ, ಘಮ ಸಖತ್. ಅದು ಒಗ್ಗರಣೆ ನೋಡಿ. ಇಲ್ಲಿ ಭಕ್ತಾದಿಗಳು ಕೊಟ್ಟಿರುವಂಥ ರೇಷನ್ನು ಸಿಕ್ಕಾಪಟ್ಟೆ ಐಟಮ್ ಕೊಟ್ಟಿದ್ದಾರೆ. ಕೋಲಾರದ ಸಮೃದ್ಧ ದೇವಾಲಯಕ್ಕೆ ಸಮೃದ್ಧ ಭಕ್ತಾದಿಗಳು ಕೊಟ್ಟಿರುವಂಥ ಈ ಎಲ್ಲ ಪದಾರ್ಥಗಳನ್ನು ಬಳಸಿ ಇಲ್ಲಿ ಬಂದಿರುವಂಥ ಭಾಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೂಪರ್. ಬನ್ನಿ ಅಂತೇಳಿ. ಮೊಸರನ್ನೂ ಇದೆ. ಸೂಪರ್. ಎಲ್ಲ ರೆಡಿ ಇರೋದು. ಮೊಸರನ್ನ. ಇದೆಲ್ಲ ಮೊಸರನ್ನ? ಇವೆಲ್ಲ ಒಂದು 20,000 to 30,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಎಷ್ಟೇ ಜನ ಬಂದರು 30,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಸೂಪರ್.
ಎಷ್ಟೇ ಜನ ಬಂದರೂ ಊಟಕ್ಕೇನು ಕಮ್ಮಿ ಇಲ್ಲ, ಬೇಕಾದಷ್ಟು ಊಟಗಳೆಲ್ಲ ಬರ್ತದೆ. ಏನು ತಗೊಂಡೋಗ್ತಾ ಇದ್ರಪ್ಪ? ಬ್ಲೌಸ್ ಪೀಸು, ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮಕ್ಕಾಗಿ ಬಳೆಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಜ್ಜಿ ಕೊನೆಗೂ ನಮ್ಮ ಕೋಲಾರ ಮನೆ ಪ್ರಸಾದ ಸಿಕ್ತು. ಲೇಟಾಗಿ ಬಂದೆ, ಆದರೂ ಕೂಡ ಸಿಗಲ್ಲ ಅನ್ಕೊಂಡೆ. ಸಿಗಲ್ಲ ಅಂತ ಏನಪ್ಪ, ಬೆಳಿಗ್ಗೆ 6 ಗಂಟೆಯಿಂದ ಇವತ್ತು ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಸುಮಾರು 10ರಿಂದ ಒಂದು 30,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸಿಗಲ್ಲ ಅನ್ಕೊಳಂಗೆ ಇಲ್ಲ. ನೀವು 20,000 ಜನ ಬಂದರೂ ಸಿಗುತ್ತೆ. ಘಮ ಘಮ ಬಿಸಿ ಬಿಸಿ ಪಲಾವ್ ಪಾತ್ರೆ ಬಂದಿದೆ. ಸೇವಾ ಸಮಿತಿ ಸ್ವಲ್ಪ ವೀಕ್ಷಕರೇ, ನಮ್ಮ ಕೋಲಾರಮ್ಮ ಸೇವಾ ಸಮಿತಿ ಒಂದು ಟೀಮ್ ಇದೆ. ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ ಮತ್ತು ಟೀಮ್ನಲ್ಲಿ ಎಲ್ಲ ಸದಸ್ಯರು ಇದ್ದಾರೆ. 10,000ದಿಂದ 20,000 ಜನಕ್ಕೆ ಊಟ ಅನ್ನತರ್ಪಣೆ ಮಾಡುವಂಥ ಈ ಒಂದು ಟೀಮ್ಗೆ ನಾವು ಧನ್ಯವಾದಗಳು, ಅಭಿನಂದನೆಗಳು ಹೇಳಿಸ್ತೀನಿ. ಮೊದಲನಾಗಿ ಅಧ್ಯಕ್ಷರು, ಅಣ್ಣ ನಮಸ್ಕಾರ. ಎಲ್ಲ ಅಧ್ಯಕ್ಷರು, ಟೀಮಿನ ಎಲ್ಲ ಸದಸ್ಯರು, ಇಲ್ಲಿ ಯಾರು ಒಬ್ಬರು ಅಧ್ಯಕ್ಷರು ಅಂತೇನಿಲ್ಲ, ಎಲ್ಲರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ, ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಿರೋಂಥವ್ರು. ಅಣ್ಣ, ಸುಮಾರು ಎಷ್ಟು ವರ್ಷದಿಂದ ನೀವು ಈ ಊಟದ ವ್ಯವಸ್ಥೆ ಮಾಡ್ಕೊತಾ ಇದ್ದೀರಿ? ಈ ಕಡೆ ಫೋಕಸ್ ಮಾಡಿ ಸರ್. ಇದು 6ನೇ ವರ್ಷ ಸರ್. ಕಂಟಿನ್ಯೂಸ್ 6 ವರ್ಷಗಳಿಂದ ಬೆಳಗ್ಗೆ 6:30 ಪ್ರಸಾದ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆವರೆಗೂ ಕೂಡ ಪ್ರಸಾದ ನಡೀತದೆ ಕಂಟಿನ್ಯೂಸ್ ಆಗಿ. ಎಲ್ಲ ನಮ್ಮ ಸ್ನೇಹಿತರ ತಂಡ ಕೋಲಾರಮ್ಮ ಸೇವಾ ಸಮಿತಿ ಅಂತೇಳಿ 6 ವರ್ಷಗಳಿಂದ ಮಾಡಿಕೊಂಡು ಎಲ್ಲ ನಮ್ಮ ಸ್ನೇಹಿತರು ಕೂಡ ಎಲ್ಲ ಕಡೆ ದಾನಿಗಳ ಹತ್ರ ಹೋಗಿ ರೇಷನ್ ಎಲ್ಲ ಕಲೆಕ್ಟ್ ಮಾಡಿ ಬೆಳಗಿನ ಸಂಜೆವರೆಗೂ ಕೂಡ ಪ್ರಸಾದ ವಿನಿಯೋಗ ಮಾಡ್ತೀವಿ. ಎಲ್ಲ ಕೂಡ ಶ್ರಮಪಟ್ಟು ಎಲ್ಲರೂ ಸೇವಾ ಸಮಿತಿಗಳು. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಬೆಳಗ್ಗೆ 6:30ಗೆ, ಸಾಯಂಕಾಲ ಎಷ್ಟು? ಸಂಜೆ 11:30ವರೆಗೂ ಕಂಟಿನ್ಯೂಸ್ ಆಗಿ 2 ರಾತ್ರಿ 11 ಗಂಟೆವರೆಗೂ ಕೂಡ 25,000 ಜನಕ್ಕೆ ನಾವು ರೇಷನ್ ಅರೇಂಜ್ ಮಾಡ್ಕೊಂಡಿರ್ತೀರಿ. 25,000 ಜನಕ್ಕೆ ಅಡುಗೆ ಪದಾರ್ಥಗಳೆಲ್ಲ ಅವನ್ಸ್ಕೊಂಡು ಮಾಡ್ಕೊಂಡಿರ್ತೀರಿ. ಎಷ್ಟು ಜನನ ಬರೀ ನಾವು ಮಾಡ್ತಿರ್ತೀವಿ ರಾತ್ರಿ 11 ಗಂಟೆವರೆಗೂ. ಸೂಪರ್. ತಾವೇನು ಹೇಳ್ತೀರಾ ಸರ್? ಅಂಬರೀಶ್ ಅವರಿಗೆ ಸ್ವಾಗತ. ಅಮರ್ ಗೋವಿಂದು. ಕೋಲಾರ ನಗರದ ಆದಿದೇವತೆ ಕೋಲಾರಮ್ಮನ ಹುಟ್ಟುಹಬ್ಬವನ್ನು ಕಳೆದ 6 ವರ್ಷಗಳಿಂದ ಇಡೀ ಕೋಲಾರಮ್ಮ ಅಭಿಮಾನಿ ಬಳಗ ಅಂತಲೇ ಹೇಳ್ಬೋದು. ಕೋಲಾರಮ್ಮ ಆರಾಧನಾ ಬಳಗ ಕೋಲಾರಮ್ಮ ಸೇವಾ ಸಮಿತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಒಂದು ಇದಕ್ಕೆ ಸೀಮಿತವಾಗಿದ್ದಲ್ಲ, ಎಲ್ಲ ಧರ್ಮದವ್ರನ್ನು ಭಾಗವಹಿಸ್ತಾರೆ. ಎಲ್ಲರೂ ಕೂಡ ಭಾಗವಹಿಸಿ ಕೋಲಾರದ, ವಿಶೇಷವಾಗಿ ಕೋಲಾರ ಜಿಲ್ಲೆಯ ಒಳಿತಿಗಾಗಿ ಈ ಕೋಲಾರಿಗೆ ಒಳ್ಳೆ ಮಳೆ ಬೆಳೆ ಆಗಬೇಕಂತೇಳಿ ಪ್ರಾರ್ಥನೆ ಮಾಡ್ತಾ ಸರಿಸುಮಾರು ಒಂದು 20-25,000 ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಆ ಊಟ ಹಾಕೋದೇ ನಮ್ಮ ಎಲ್ರಿಗೂ ಭಾಗ್ಯ ಅಂತೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದೀವಿ. ಅಭಿನಂದನೆಗಳು ಅಣ್ಣ. ಗೋವಿಂದಣ್ಣ. ಗೋವಿಂದು ಹೋದ ವರ್ಷ ಮಾತಾಡಿ ಇದೊಂದು 5-6 ವರ್ಷದಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮಗೆ ಕೋಲಾರದ ಸಂಪೂರ್ಣ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇದಕ್ಕೆ ಇವತ್ತು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಇವತ್ತು ದೇವರ ಪ್ರಸಾದ ವಿನಿಯೋಗ ನಡೀತಾ ಇದೆ. ಇಲ್ಲಿ ದೇವರ ಪ್ರಸಾದ ತಗೊಂಡು ದೇವ್ರ ಕೃಪೆಗೆ ಪಾತ್ರರಾಗಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಇವತ್ತು ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ಬಂದು ದರ್ಶನ ತೊಗೊಂಡೋದ್ರು. ಆಮೇಲೆ ಇವರು ಮಾನ್ಯ ಶಾಸಕರು ಬರ್ತಾ ಇದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಬಂದೋದ್ರು. ನಮ್ಮ MLC ಅನಿಲ್ ಕುಮಾರ್ ಬಂದು ಬರ್ತಾರೆ. ಸಂಜೆ MLA ಅವರು ಅನಿಲ್ ಅಣ್ಣವರು ಇಬ್ಬರು ಬರ್ತಾ ಇದ್ದಾರೆ. ಈಗ ಅವರೆಲ್ಲ ಬಂದು ದರ್ಶನ ತೊಗೊಂಡು ಈಗ ಹೋಗಿದ್ದಾರೆ. ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. 20ರಿಂದ 25,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡೋದು ಸಾಮಾನ್ಯ ಮಾತಲ್ಲ. ಈ ಒಂದು ಟೀಮ್ ಭಾಳ ಅಚ್ಚುಕಟ್ಟಾಗಿ ಯಾರು ಏನು ಅನ್ಕೊಂತೀರಾ, ಏನಿದ್ದೀರಾ, ಯಾರು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿರೋಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಕೋಲಾರ ಅಣ್ಣ. ಕೋಲಾರ ಜೈ ಕರೆಕ್ಟ್ ಮಾತಾಡಬೇಕು.
ಜಾಸ್ತಿ ಮಾತಾಡ್ತಾರೆ ಅಜ್ಜಿ. ನೋಡಿ ಲಾಕ್ ಮಾಡಿದೆ ಇಲ್ಲೇ